ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಗ್ರಹಣ ಕಾಲದಲ್ಲಿ. ಇದು ನಾನು ಇದನ್ನು ಇಡೀ ವಾರದ್ದನ್ನು ಇಲ್ಲಿ ಪ್ರಸ್ತುತಿ ಮಾಡಿದ್ದೀನಿ. ವೃತ್ತಿಯಲ್ಲಿ ಹೆಚ್ಚಿನ ಬಲ ಸಿಗುತ್ತೆ, ಕಾರಣ ಕರ್ಮಾಧಿಪತಿ ಶುಕ್ರ ಗ್ರಹಣ ನಂತರದಲ್ಲಿ ಒಳ್ಳೆಯದಾಗುತ್ತೆ. ಗ್ರಹಣದ ಫಲ ಒಂದೊಂದು ರೀತಿಯಲ್ಲಿ ವರಾಹಮೇರೆ ಹೇಳ್ತಾರೆ, ಮುಂದಿನ 6 ತಿಂಗಳವರೆಗೆ ಗ್ರಹಣದ ಫಲ ಇರುತ್ತದೆ. ಈ ಗ್ರಹಣ ಅಷ್ಟು ಮಾನ್ಯವಲ್ಲ, ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಸಂಭವಿಸೋ ಸಾಧ್ಯತೆ ಇರ್ತದೆ, ಹೀಗಾಗಿ ಹುಷಾರು. ಕಣ್ಣಿನ ಭಾಗದಲ್ಲಿ, ಕಾಲಿನ ಭಾಗದಲ್ಲಿ ತೊಂದರೆಗಳು, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಷ್ಟನ್ನು ಗಮನಿಸ್ಕೊಂಡ್ರೆ ಉಳಿದ ಹಾಗೆಲ್ಲ ಚೆನ್ನಾಗೇ ಇರುತ್ತೆ. ಏನಪ್ಪ ಗ್ರಹಣ ಇಂಥ ಫಲ ಏನೂ ಇಲ್ಲ, ಹಾಗೆಲ್ಲ. ನಿಮ್ಮ ರಾಶಿಯ ಕರ್ಮಾಧಿಪತಿ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ವೃತ್ತಿಯಲ್ಲಿ ಅನುಕೂಲಗಳನ್ನೇ ಕಾಣ್ತೀರ. ಮುಖ್ಯವಾಗಿ ಗುರು ಇದೆಯಲ್ಲ, ನಿಶ್ಶೇಷ ದೋಷಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರ್ ಅಧಿಕಮಸ್ತ್ಯಖಿಲ ಗ್ರಹೇಭ್ಯ ಅಂತ ಶಾಸ್ತ್ರ ಒಂದು ಮಾತು ಕೊಡುತ್ತೆ. ಗುರುವಿನ ಒಂದು ಕೃಪೆ ಇದ್ದು ಬಿಟ್ಟರೆ ಉಳಿದೆಲ್ಲವೂ ನಡೆದು ಹೋಗಿಬಿಡುತ್ತೆ, ಆತಂಕ ಬೇಡ ಅಂತ. ಹೀಗಾಗಿ ನೀವು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ವಾರಾಂತ್ಯದಲ್ಲಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರಬಹುದು. ಧರ್ಮ ಕಾರ್ಯಗಳಲ್ಲಿ ಅಶ್ರದ್ಧೆ, ಆಲಸ್ಯ ಬರಬಹುದು. ಹೀಗಾಗಿ ಹುಷಾರು, ಗಮನ ಇರಲಿ. ಸ್ವಲ್ಪ ಮಟ್ಟಿಗಿನ ಎಚ್ಚರಿಕೆ ಬೇಕಾಗುತ್ತೆ. ನೀವು ಶಿವಸನ್ನಿಧಾನದಲ್ಲಿ ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಜೊತೆಗೆ ಅಕ್ಕಿದಾನ ಹಾಗೂ ಹುರುಳಿ ದಾನ ಇವೆರಡನ್ನು ಪ್ರಧಾನವಾಗಿ ಮಾಡಿ. ಇದು ತುಂಬ ಸಹಾಯ ಮಾಡುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಗೌರವ, ವಿವಾಹಾದಿ ಶುಭ ಕಾರ್ಯಗಳು, ಶುಕ್ರನ ಫಲ ಇದು. ವಸ್ತ್ರಾಭರಣ ವ್ಯಾಪಾರದಲ್ಲಿ ಲಾಭ, ಜಲಸಂಬಂಧಿ ಕ್ಷೇತ್ರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು, ಹಾಲು ಹೈನು ಕ್ಷೇತ್ರಗಳಲ್ಲಿ. ಶುಕ್ರ ನಿಮ್ಮ ರಾಶಿಯಿಂದ ಕೇಂದ್ರ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಇದನ್ನು ಮಾಲವೀಯ ಯೋಗ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ವಿವಾಹಾದಿ ಮಂಗಳ ಕಾರ್ಯಗಳು ಏರ್ಪಡಾಗದ. ಅಥವಾ ಗ್ರಹಣ ಫಲ ಅಂತ ನೋಡಿದಾಗ ನಿಮಗೆ ನಿಮ್ಮ ರಾಶಿಗೆ ಅದು ವ್ಯಯಸ್ಥಾನದಲ್ಲಿ ಸಂಭವಿಸೋ ಗ್ರಹಣ. ಈ ಕಾರಣದಿಂದಾಗಿ ತೊಡಕನ್ನು ಹೇಳಿದೆ ಶಾಸ್ತ್ರಗಳು. ರಾಶಿಯಿಂದ ವ್ಯಯಸ್ಥಾನದಲ್ಲಿ ಗ್ರಹಣ ಸಂಭವಿಸಿದರೆ ಕೇಳೋಕ್ಕೂ ಸ್ವಲ್ಪ ಮಟ್ಟಿಗೆ ಅಂತ ತೊಂದರೆ ಆಗ್ತಕ್ಕಂಥದ್ದು, ಕಳ್ಕೊಳ್ತಕ್ಕಂಥದ್ದು, ಸ್ತ್ರೀಯರಿಗೆ ನಷ್ಟ ಸಂಭವ ಆಗ್ತಕ್ಕಂಥದ್ದು, ಸ್ತ್ರೀ ಪುರುಷರಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಏರ್ಪಾಡಾಗ್ತದೆ, ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಶುಕ್ರನ ಫಲ ಧನಾಧಿಪತಿಯು ಭಾಗ್ಯಾಧಿಪತಿಯೂ ಹೌದು. ಹೀಗಾಗಿ ಒಂದು ಅದೃಷ್ಟವೂ ಇದೆ. ಗ್ರಹಣ ನಂತರದಲ್ಲಿ ಮುಂದಿನ ಯುಗಾದಿ ನಂತರ ತುಂಬ ಚೆನ್ನಾಗಿದೆ. ಶುಕ್ರನೇ ಹೆಚ್ಚಿನ ಶುಭ ಫಲವನ್ನು ಕೊಡ್ತಾನೆ. ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಗಾಬರಿ ಬೇಡ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂತಂದರೆ, ಕರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ವಸ್ತು ಕಳ್ಕೊಂಡ್ಬಿಡ್ತಕ್ಕಂಥದ್ದು, ಇನ್ಯಾವುದೋ ಒಂದು ಅಪವಾದ ಬರ್ತಕ್ಕಂಥ ಸಾಧ್ಯತೆ ಹೀಗಿದೆ. ಹೀಗಾಗಿ ಈ ಸ್ಮರಣೆ ಬಹಳ ಒಳ್ಳೆಯದು. ನೀವು ಕೂಡ ಅಕ್ಕಿ ದಾನ ತಪ್ಪಿಸಬೇಡಿ. ಅಕ್ಕಿ ಮತ್ತು ಹುರುಳಿ ದಾನವನ್ನು ತಪ್ಪದೆ ಮಾಡಿ, ಒಳ್ಳೆಯದಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.